ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಹೇಶ್ವರಿ, ಅಸಿಸ್ಟೆಂಟ್ ಮೆಡಿಕಲ್ ಡೈರೆಕ್ಟರ್, ಗರ್ಭಗುಡಿ ಐವಿಎಫ್ ಸೆಂಟರ್. ಸೊ ನಾವಿವತ್ತು ಚರ್ಚೆ ಮಾಡೋ ವಿಷಯ ಯಾವುದು ಅಂದರೆ ಸೆಮೆನ್ ಫ್ರೀಸಿಂಗ್ ಅಂದ್ರೇನು, ಯಾರ್ಯಾರು ಮಾಡಬೇಕು, ಯಾವಾಗ ಮಾಡಬೇಕು. ಸೊ ಸೆಮೆನ್ ಫ್ರೀಸಿಂಗ್ ನಾವು ತುಂಬ ಜನಕ್ಕೆ ಅಡ್ವೈಸ್ ಮಾಡ್ತೀವಿ. ಯಾರ್ಯಾರಲ್ಲಿ ಅಂದರೆ, ಒಂದು, ಯಾರು ಅವ್ರು ಕೆಲಸ ಮಾಡ್ತಿರೋ ಜಾಗದಲ್ಲಿ ಹೀಟ್ ಎಕ್ಸ್ಪೋಷರ್ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಯಾರು ಈ ಫ್ಯಾಕ್ಟ್ರೀಸಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ತುಂಬ ಹೀಟ್ ಎಕ್ಸ್ಪೋಷರ್ ಇರುತ್ತೆ, ಕೆಮಿಕಲ್ಸ್ ಎಕ್ಸ್ಪೋಷರ್ಸ್ ಇರುತ್ತೆ. ಮತ್ತು ಈ ಅಡುಗೆ ಕೆಲಸ ಮಾಡೋರು, ರೆಸ್ಟೋರೆಂಟ್ಸಲ್ಲಿ ಅಡುಗೆ ಕೆಲಸ ಮಾಡೋರು, ಅಲ್ಲೂ ಹೀಟ್ ಎಕ್ಸ್ಪೋಷರ್ಸ್ ಇದ್ದಲ್ಲಿ, ಮತ್ತು ರೇಡಿಯೇಷನ್ಸು, ಯಾರು ಈ ಎಕ್ಸ್ರೇ, ಗಾಮಾ ರೇಸು ಅಂಥ ಕಡೆ ತುಂಬ ರೇಡಿಯೇಷನ್ ಎಕ್ಸ್ಪೋಷರ್ ಇರೋ ಕಡೆ ಕೆಲಸ ಮಾಡ್ತಿರ್ತಾರೆ, ಮತ್ತು ತುಂಬ ಹೊತ್ತು ನಿಂತು ಕೆಲಸ ಮಾಡ್ತಿರ್ತಾರೆ. ಅಂಥವ್ರಿಗೆಲ್ಲ ನಾವು ಅವ್ರದ್ದು ಆಕ್ಯುಪೇಷನ್ನಿಂದ ಅವ್ರಿಗೆ ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ಬೋದು. ಮತ್ತು ಯಾರು ಈ ಡ್ರೈವಿಂಗ್ ಕೆಲಸ ಮಾಡ್ತಿರ್ತಾರೆ ಅಂಥವರಲ್ಲೆಲ್ಲ ಸ್ಪರ್ಮ್ ಕೌಂಟು ಕಡಿಮೆ ಆಗ್ಬೋದು, ಚಲನೆ ಶಕ್ತಿ ಕಡಿಮೆ ಆಗ್ಬೋದು ಬೇಗ. ಸೊ ಅಂಥವರು ಅವ್ರ ಸೆಮೆನ್ ಸ್ಯಾಂಪಲ್ನ ಫ್ರೀಸ್ ಮಾಡ್ಕೊಳ್ಳೋದು ಬೆಟರು. ಸೆಕೆಂಡ್, ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ, ಯಾರಿಗಾದರೂ ಸರ್ಜರಿ ಪ್ಲ್ಯಾನ್ ಮಾಡಿದರೆ, ಸೊ ಅವ್ರಿಗೆ ಲೈಕ್ ಇಂಗ್ವೈನಲ್ ಹರ್ನಿಯಾ ಸರ್ಜರಿ ಇದೆ ಅಥವಾ ಫೆಮೊರಲ್ ರೀಜನಲ್ಲಿ ಸರ್ಜರಿ, ತುಂಬ ಕಾಂಪ್ಲೆಕ್ಸ್ ಸರ್ಜರಿ ಇದೆ ಅಂದರೆ, ಸೊ ಆ ಸರ್ಜರಿ ಮೂಲಕ ಈ ಬೀಜಕ್ಕೆ ರಕ್ತನಾಳಗಳು ಡ್ಯಾಮೇಜ್ ಆದರೆ ಸ್ಪರ್ಮ್ ಕೌಂಟ್ ಚಲನೆ ಶಕ್ತಿ ಕಡಿಮೆ ಆಗ್ಬೋದು. ಸೊ ಅಂಥ ಕಂಡೀಷನಲ್ಲಿ ಸರ್ಜರಿ ಮಾಡೋಕ್ಕಿಂತ ಮುಂಚೆ ಸೆಮೆನ್ ಸ್ಯಾಂಪಲ್ನ ಫ್ರೀಸ್ ಮಾಡ್ಕೋಬೋದು. ಇನ್ನೊಂದು, ಯಾರು IVF ಚಿಕಿತ್ಸೆಯನ್ನು ಪಡ್ಕೊತಿರ್ತಾರೆ, ಸೊ ಅವರು ಸೆಮೆನ್ ಸ್ಯಾಂಪಲ್ನ ಫ್ರೀಸ್ ಮಾಡಬೇಕು. ಯಾಕಂದರೆ ನಾವು ಮೊಟ್ಟೆ ತೆಗೆಯೋ ದಿವಸ ಆ ಸೆಮೆನ್ ಸ್ಯಾಂಪಲ್ ಅವ್ರು ಕೊಡೋಕ್ಕಾಗಲಿಲ್ಲ ಅಥವಾ ಅವ್ರು ಬರೋಕ್ಕಾಗಲಿಲ್ಲ ಅಥವಾ ತುಂಬ ಸ್ಟ್ರೆಸ್ ಆಯಿತು ಮತ್ತು ಇನ್ಫೆಕ್ಷನ್ ಏನಾದರೂ ಆಗಿದ್ದರೆ ಅವಾಗ ಸೆಮೆನ್ ಸ್ಯಾಂಪಲ್ ಕೊಡೋಕ್ಕಾಗ್ತಿರಲ್ಲ. ಸೊ ಅದಕ್ಕೋಸ್ಕರ ಬ್ಯಾಕಪ್ ಅಂತ ಒಂದು ಸೆಮೆನ್ ಸ್ಯಾಂಪಲ್ನ ಫ್ರೀಸ್ ಮಾಡ್ಕೋತೀವಿ. ಜೊತೆಗೆ ಇನ್ಯಾರಾದರೂ ಲೈಕ್ ತುಂಬ ಎಂಗೇಜ್, ಲೈಕ್ 25-30 ಇಯರ್ಸ್ ಇರ್ತಾರೆ, ಅವ್ರಿಗೆ 4-5 ವರ್ಷ ಆದಮೇಲೆ ಮಗು ಮಾಡ್ಕೋಬೇಕು, ಅವ್ರಿಗೆ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರುತ್ತೆ, ಅಥವಾ ತುಂಬ ಕೆಲಸಕ್ಕೆ ಹೊರಗಡೆ ಹೋಗಬೇಕು ಅಂದವರು, ಸೊ ಅವ್ರ ಸೆಮೆನ್ ಸ್ಯಾಂಪಲ್ನ ಫ್ರೀಸ್ ಮಾಡಿಕೊಂಡು ಆಮೇಲೆ ಅವ್ರು ಯಾವಾಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ಕೊತಾರೆ ಆವಾಗ ಆ ಸ್ಯಾಂಪಲ್ಸ್ನ ಯೂಸ್ ಮಾಡ್ಕೋಬೋದು. ಜೊತೆಗೆ ಇನ್ನು ಎಷ್ಟೊಂದು ಜನಕ್ಕೆ ಲೈಕ್ ಹೆಂಡತಿ ಅವ್ರ ವೈಫು ಇದೇ ಊರಲ್ಲಿ ಇರ್ತಾರೆ, ಬಟ್ ಹಸ್ಬೆಂಡ್ಗೆ ಬೇರೆ ಊರು, ಬೇರೆ ದೇಶದಲ್ಲಿ ಕೆಲಸ ಆಗೋಗಿರುತ್ತೆ, ಬಟ್ ಅವರು ಅರ್ಜೆಂಟಾಗಿ ಮಗು ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಅಂಥವ್ರು ಸೆಮೆನ್ ಸ್ಯಾಂಪಲ್ನ ಫ್ರೀಸ್ ಮಾಡಿ IUI ಅಥವಾ IVF ಮೂಲಕ ಮಗುನ ಪಡ್ಕೋಬೋದು. ಸೊ ಇದು ತುಂಬ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ಈ ಸೆಮೆನ್ನ ನಾವು ಫ್ರೀಸ್ ಮಾಡಿದ್ಮೇಲೆ 5 ಇಯರ್ಸ್ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಈ ಅಡ್ವಾನ್ಸ್ಡ್ ಫೆಸಿಲಿಟಿಗಳನ್ನ ದಯವಿಟ್ಟು ಎಲ್ಲರೂ ಯೂಸ್ ಮಾಡಿಕೊಂಡು ಒಂದು ಮುದ್ದಾದ ಮಗುನ ಪಡ್ಕೊಳ್ಳಿ. ಥ್ಯಾಂಕ್ ಯು.